ಏನು ಸ್ನೇಹಮಯಿ ಕೃಷ್ಣ ಅವರು ಕೊಟ್ಟಿದ್ದಾರೆ, ಅದಕ್ಕೆ ಆ ರೈತರೇ ನಿಮ್ಮ ಟಿವಿಗೂ ಹೇಳಿದ್ದಾರೆ, ಪತ್ರಿಕೆಗೂ ಕೂಡ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ನಮ್ಮ ಪಿತ್ರಾರ್ಜಿತವಾಗಿ ಬಂದಿರತಕ್ಕಂಥ ಆಸ್ತಿ ನಮ್ಮ ಸಂಬಂಧಿಕರು ಲೋಕೇಶ್ ಅವರು ಅವ್ರ ಮೂಲಕ ನಾವು ಮಾರಾಟ ಮಾಡಿದ್ದೀವಿ. ನಮ್ಗೆ ಹಣ ಸಂದೇಹ ಆಗಿದೆ. ಅದರಿಂದ ಏನು ಅನ್ಯಾಯ ಆಗಿಲ್ಲ. ಜಿ ಟಿ ದೇವೇಗೌಡರಿಗಾಗಲಿ ಹರೀಶ್ ಗೌಡ್ರಿಗಾಗಲಿ ಸಂಬಂಧ ಇಲ್ಲ ಅಂತಕ್ಕಂಥದ್ದನ್ನು ಅವರೇ ನೇರವಾಗಿ ಸ್ಪಷ್ಟಪಡಿಸಿದ್ದಾರೆ. ಜಿ ಟಿ ದೇವೇಗೌಡರನ್ನ ಈಗ ಮಾಡಿರೋರ್ದೆಲ್ಲ ಭಾಳ ಮಾಡಿರೋರ್ದೆಲ್ಲ ಅದೇನೋ ಪೇಪರಲ್ಲಿ ಬರ್ತಿಲ್ಲ, ಟಿ ವಿಲಿ ಬರ್ತಿಲ್ಲ. ಏನು ಮಾಡದೇ ಇರೋರ್ದು ಟಿ ವಿಲಿ ಓಡಾಡ್ತಾಯಿದೆ, ಯಾಕೆ ಓಡಾಡ್ತಿದೆ ಹೆಂಗೆ ಅಂತ ಗೊತ್ತಿಲ್ಲ. ಅದೆಲ್ಲವೂ ಕೂಡ ಭಾಳ ಕೇಂದ್ರ ಸರ್ಕಾರ ಇಡಿಯಿಂದಲೇ ತನಿಖೆ ಮಾಡಿಸ್ತಾ ಇದ್ದಾರೆ. ರಾಜ್ಯ ಸರ್ಕಾರ ಆಯೋಗವನ್ನೇ ರಚನೆ ಮಾಡಿದೆ. ಮತ್ತೊಂದು ಕಡೆ ಲೋಕಾಯುಕ್ತ ಮಾಡ್ತಾಯಿದೆ. ಈ ರೀತಿ ಎಲ್ಲೂ ಕೂಡ ಯಾವ ಸಂಸ್ಥೆ ಮೇಲೂ ಕೂಡ ಇಷ್ಟೊಂದು ತನಿಖೆಗಳು ನಡೀತಾ ಇರಲಿಲ್ಲ. ನಾನು ಆಗ್ರಹಪಡಿಸಿದ್ದೀನಿ, ಅತಿ ಶೀಘ್ರವಾಗಿ ನ್ಯಾಯಯುತವಾದಂಥ ತನಿಖೆ ಆಗಬೇಕು. ಬಡವರಿಗೆ ಇವತ್ತೇನು ಇದರಿಂದ ಏನು ಅನಾಹುತ ಆಗ್ತಾ ಇದೆ, ನಗರಾಧಿ ಪ್ರಾಧಿಕಾರದ ಕಾರ್ಯಕ್ರಮಗಳು ನಿಂತೋಗಿದ್ದಾವೆ. ಅವೆಲ್ಲ ಪ್ರಾರಂಭ ಮಾಡದೆ ಹೋದರೆ ಮನೆಗಳು ಕಟ್ತಾ ಇರ್ತಕ್ಕಂಥವ್ರಿಗೆ, ನಿವೇಶನ ಪಡಿತಕ್ಕಂಥವ್ರಿಗೆ, ಅವರು ಕಾನೂನುಬದ್ಧವಾಗಿ ಒಂದು ನಗರ ನಿರ್ಮಾಣ ಮಾಡ್ತಕ್ಕಂಥವ್ರಿಗೂ ಕೂಡ ತೊಂದರೆ ಆಗಿದೆ. ನಗರಾಭಿವೃದ್ಧಿ ಪ್ರಾಧಿಕಾರ ಎಲ್ಲ ಕೆಲಸಗಳಿಂದ ಕೂಡ ಕುಂಠಿತ ಆಗಿದೆ, ಸ್ಟಾಪ್ ಆಗಿದೆ. ಯಾವುದೇ ಕಾರ್ಯಕ್ರಮಗಳು ಮೈಸೂರು ಮಹಾರಾಜರು ಭಾಳ ದೂರದೃಷ್ಟಿ ಇಟ್ಕೊಂಡು ಎಲ್ಲರಿಗೂ ನಿವೇಶನ ಕೊಡಬೇಕು, ಮನೆಗಳು ಕೊಡಬೇಕು ಅಂತಕ್ಕಂಥ ಉದ್ದೇಶದಿಂದ ನಗರಾಭಿವೃದ್ಧಿ ಪ್ರಾಧಿಕಾರ ಏನು ಪ್ರಾರಂಭ ಆಗಿದೆ, ಆ ಎಲ್ಲ ಕಾರ್ಯಕ್ರಮಗಳನ್ನು ಕೂಡ ಲೀಗಲ್ ಆಗಿ ನ್ಯಾಯಯುತವಾಗಿ ಕೂಡಲೇ ಪ್ರಾರಂಭ ಮಾಡಬೇಕು ಅಂತೇಳಿ ಕೂಡ ಒತ್ತಾಯ ಮಾಡ್ತೀನಿ.